ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಬಂಗಾರಪೇಟೆ. ಇಲ್ಲಿ ಉಪಪ್ರಾಂಶುಪಾಲರಂತ ನಾನು ವಗರ್ HS. ಇವತ್ತಿನ ದಿನ ಒಂದು ಮಹತ್ವದ ದಿನವಾಗಿರುತ್ತದೆ. ಇವತ್ತು ನಮ್ಮ ಒಂದು ಕವಿಗಳಂತೆ, ನಮ್ಮ ಒಂದು ಕುವೆಂಪುರವರಂತೆ ಹಾಗೂ ತಮಿಳುನಾಡಿನ ತಿರುವಳ್ಳವರವರಂತೆ ಮಹಾವಚನಕಾರರಾಗಿರುವಂತಹ ಶ್ರೀಮಾನ್ ವೇಮಣ್ಣವರು ಆಂಧ್ರ ಪ್ರದೇಶದಲ್ಲಿ ಹುಟ್ಟಿ ಅವರು ಒಂದು ಸಮಾಜ ಸುಧಾರಣೆಗಾಗಿ ಬಹಳ ಪ್ರಯತ್ನ ಮಾಡಿ ತಮ್ಮ ಒಂದು ಜೀವನವನ್ನು ಮುಡುಪಾಗಿಟ್ಟಿದ್ದರು. ಅದರ ಜೊತೆಯಲ್ಲಿ ಈ ಸಾಂಸಾರಿಕ ಜೀವನದಲ್ಲಿರುವಂಥ ಸಮಸ್ಯೆಗಳನ್ನು ಅರಿತುಕೊಂಡು ಸಾಂಸಾರಿಕ ಜೀವನದಲ್ಲಿ ಅರಿತುಕೊಂಡು ಅವರು ಒಂದು ರೆಡ್ಡಿ ಜನಾಂಗದಲ್ಲಿ ಹುಟ್ಟಿ ಹೇಮರೆಡ್ಡಿ ಮಲ್ಲಮ್ಮರವರ ಒಂದು ಕುಟುಂಬದಲ್ಲಿ ಇದ್ದು ಆ ಸಂದರ್ಭದಲ್ಲಿ ಬಂದಂತಹ ಕೆಲವೊಂದು ಸಾಂಸಾರಿಕ ಅಡೆತಡೆಗಳಿಂದ ಬಂದು ಅದರಲ್ಲಿ ಸಮಸ್ಯೆಗಳನ್ನು ಸುಧಾರಿಸಬೇಕು, ಸಮಾಜದಲ್ಲಿ ಸುಧಾರಣೆಗಳಾಗಬೇಕು ಮತ್ತು ಇದಕ್ಕೆ ಸಂಬಂಧಪಟ್ಟ ಅನೇಕ ವಚನಗಳನ್ನು ಕವನಗಳನ್ನು ಬರೆದಂಥ ಮಹಾನ್ ವ್ಯಕ್ತಿಗಳು ಆಗಿರುತ್ತಾರೆ. ಅವರು ಈ ಸಂದರ್ಭದಲ್ಲಿ ಈ ನಮ್ಮ ರಾಜ್ಯ ಮತ್ತು ಆಂಧ್ರ ಪ್ರದೇಶದಲ್ಲಿ ಎಲ್ಲ ಕಡೆ ಕೂಡ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಯಾವುದೋ ಒಂದು ಸಾಂಸಾರಿಕ ಜೀವನದಲ್ಲಿ ಬಿಕ್ಕಟ್ಟು ಬಂದಿರೋದ್ರಿಂದ ಈ ಸಂಸಾರವೇ ಬೇಡ ಅನ್ನೋ ದೃಷ್ಟಿಕೋನ ಇಟ್ಟುಕೊಂಡು ಅವರು ತಮ್ಮ ಒಂದು ಜೀವನವನ್ನು ಮುಡುಪಾಗಿಟ್ಟು ಯಾವುದೇ ಬಟ್ಟೆಗಳನ್ನು ಹಾಕಿಕೊಳ್ಳದೆ ಹಾಗೆ ಒಂದು ಸಾಂಸಾರಿಕವನ್ನು ತ್ಯಜಿಸಿ ತಮ್ಮ ಜೀವನವನ್ನು ಸಮಾಜ ಸುಧಾರಣೆ ಮುಡುಪಾಗಿಟ್ಟಿದ್ದರು ಎಂದು ಈ ಸಂದರ್ಭದಲ್ಲಿ ಈ ಜಯಂತಿಯ ಸಂದರ್ಭದಲ್ಲಿ ನಾನು ಹೇಳಲು ಬಯಸುತ್ತೇನೆ.